ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕುವ ಮುಖೇನ ದೇವರಿಗೆ ಗೊತ್ತು ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ. ಕಾಮಾಖ್ಯ ದೇವಸ್ಥಾನದ ಸ್ಟೇಟಸ್ ಹಾಕಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಅವರಿಗೆ ಒಂದು ಕಡೆ ಸಂಕಷ್ಟ, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರಿಗೆ ಈಗ ಬೇಸರ ವ್ಯಕ್ತವಾಗಿದೆ. ಪೋಸ್ಟ್ ಹಾಕುವ ಮುಖೇನ ವಿಜಯಲಕ್ಷ್ಮಿ ಅವರೀಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಾಖ್ಯ ದೇವಸ್ಥಾನದ ಸ್ಟೇಟಸ್ ಹಾಕಿದ್ದಾರೆ ವಿಜಯಲಕ್ಷ್ಮಿ. ದೇವರಿಗೆ ಗೊತ್ತು ಅಷ್ಟೇ ಸಾಕು ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ ವಿಜಯಲಕ್ಷ್ಮಿ ಅವರು. ಈ ಮಾತು ವಿಜಯಲಕ್ಷ್ಮಿ ದರ್ಶನ್ ಹೇಳಿದ್ದು ಯಾರಿಗೆ? ಹಾಗಾದ್ರೆ ನನ್ನ ಗಂಡ ಒಳ್ಳೆಯವನು ಕೆಟ್ಟವನು ದೇವರಿಗೆ ಗೊತ್ತು ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕಿದ್ರ? ಹಾಗಾದ್ರೆ ಎಲ್ಲಿಗೆ ಓಡುವೆ ಓ ಮನುಜ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಅನ್ನೋ ಹಾಡನ್ನ ಬಳಸಿ ಈ ಸ್ಟೋರಿಯನ್ನ ಹಾಕಿಕೊಂಡಿದ್ದಾರೆ. ಕ್ರಿಪ್ಟಿಕ್ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಈಗ ಅನುಮಾನ ಮೂಡಿಸ್ತಾ ಇದೆ ವಿಜಯಲಕ್ಷ್ಮಿ ಅವರ ಈ ಒಂದು ಸ್ಟೋರಿಯಿಂದಾಗಿ. ವಿಜಯಲಕ್ಷ್ಮಿ ಸ್ಟೋರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ದರ್ಶನ್ ಅಭಿಮಾನಿಗಳಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಭಾರಿ ಚರ್ಚೆಯಾಗ್ತಾ ಇದ್ದು, ಪೋಸ್ಟ್ ಹಿಂದಿನ ಅರ್ಥವೇನು ಅಂತ ನೆಟ್ಟಿಗರು ಕುತೂಹಲವನ್ನು ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಆರೋಪಿ ದರ್ಶನ್ಗೆ ಒಂದಾದ ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಾ ಇದೆ. ಈ ಮಧ್ಯೆ ಕುತೂಹಲ ಮೂಡಿಸಿದೆ ವಿಜಯಲಕ್ಷ್ಮಿ ಅವರ ಸ್ಟೋರಿ. ಎಲ್ಲಿಗೆ ಓಡುವೆ ಓ ಮನುಜ, ನಿಮ್ಮ ಕರ್ಮಗಳೆಲ್ಲ ಇಲ್ಲೇ ಕೊನೆ ಹಾಡನ್ನ ಬಳಸಿ ಈ ಸ್ಟೋರಿ ಹಾಕಿದ್ದಾರೆ. ಹಾಗಾದ್ರೆ ಈ ಸ್ಟೋರಿಯನ್ನ ವಿಜಯಲಕ್ಷ್ಮಿ ಅವರು ಹಾಕಿದ್ದು ಯಾರಿಗೆ? ಒಂದು ಕಡೆ ಮಾಫಿ ಸಾಕ್ಷಿ ವಿಚಾರಣೆ ವೇಳೆ ಆರೋಪಿಗಳು ಪ್ರಶ್ನೆ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ. ದರ್ಶನ್ ಪರ ವಕೀಲರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಹಾಕಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಇದೆಲ್ಲ ವಿಚಾರವಾಗಿ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗಿದ್ದು, ಇದರ ಮಧ್ಯೆ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಾಕುವ ಮುಖೇನ ಈಗ ಯಾರಿಗೆ ಈ ಪೋಸ್ಟನ್ನು ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಈ ಮಾತು ವಿಜಯಲಕ್ಷ್ಮಿ ದರ್ಶನ್ ಹೇಳಿದ್ದು ಯಾರಿಗೆ? ಕ್ರಿಪ್ಟಿಕ್ ಪೋಸ್ಟ್ ಒಂದನ್ನು ಹಂಚಿಕೊಂಡು ವಿಜಯಲಕ್ಷ್ಮಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಈಗ ಆರೋಪಿ ದರ್ಶನ್ಗೆ ಒಂದಾದ ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಇದೆ. ಇದರ ನಡುವೆ ವಿಜಯಲಕ್ಷ್ಮಿ ಅವರು ಈ ಹಿಂದೆಯೂ ಕೂಡ ದರ್ಶನ್ ಪರವಾಗಿ ಸಾಕಷ್ಟು ಪೋಸ್ಟ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಂಡಿದ್ರು. ದರ್ಶನ್ ಜೊತೆಗಿನ ಹಲವು ಫೋಟೋಗಳನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ರು. ಅನೇಕ ಪೋಸ್ಟ್ಗಳನ್ನು ಈ ಹಿಂದೆಯೂ ಕೂಡ ವಿಜಯಲಕ್ಷ್ಮಿ ಅವರು ಹಾಕ್ತಾನೆ ಬಂದಿದ್ರು. ಇದೀಗ ಕಾಮಾಖ್ಯ ದೇವಸ್ಥಾನದ ಸ್ಟೇಟಸ್ ಹಾಕಿದ್ದಾರೆ ವಿಜಯಲಕ್ಷ್ಮಿ. ದೇವರಿಗೆ ಗೊತ್ತು ಅಷ್ಟೇ ಸಾಕು. ಕಾಮಾಖ್ಯ ದೇವಸ್ಥಾನದ ಸ್ಟೇಟಸ್ ಹಾಕಿದ್ದಾರೆ ವಿಜಯಲಕ್ಷ್ಮಿ. ಹಾಗಾದ್ರೆ ಈ ಪೋಸ್ಟ್ ಅನ್ನ ಹಾಕಿಕೊಂಡಿದ್ದು ಯಾಕೆ? ಹಲವು ಅನುಮಾನವನ್ನ ಮೂಡಿಸ್ತಾ ಇದೆ ವಿಜಯಲಕ್ಷ್ಮಿ ಅವರ ಈ ಒಂದು ಪೋಸ್ಟ್. ಈಗ ಈ ಮಧ್ಯೆ ಕುತೂಹಲವನ್ನ ಮೂಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರ ಈ ಒಂದು ಸ್ಟೋರಿ. ವಿಜಯಲಕ್ಷ್ಮಿ ಸ್ಟೋರಿಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಈ ಪೋಸ್ಟ್ ಹಿಂದಿನ ಅರ್ಥವೇನು ಅಂತ ನೆಟ್ಟಿಗರು ಕುತೂಹಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಮೆಂಟ್ ಮಾಡುವ ಮುಖೇನ. ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಒಂದು ಕಡೆ ಎದುರಾಗಿದೆ. ಮಾಫಿ ಸಾಕ್ಷಿ ಆದೇಶವನ್ನೇ ಹೈಕೋರ್ಟ್ ಒಂದು ಕಡೆ ಎತ್ತಿ ಹಿಡಿದಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿದಂಥ ದರ್ಶನ್ಗೆ ಒಂದು ಕಡೆ ಹಿನ್ನಡೆಯಾಗಿದೆ. ಈ ಒಂದು ಎಲ್ಲ ಕಾರಣಗಳಿಂದಾಗಿ ವಿಜಯಲಕ್ಷ್ಮಿ ಅವರೀಗ ಪೋಸ್ಟ್ ಹಾಕುವ ಮುಖೇನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ವಿಸ್ತೃತ ಆದೇಶವನ್ನು ನೀಡಿತ್ತು ಹೈಕೋರ್ಟ್. ಹಳೆಯ ಆದೇಶವನ್ನೇ ಮತ್ತೆ ಉಲ್ಲೇಖಿಸಿದಂಥ ಕೋರ್ಟ್ ಮಾಫಿ ಸಾಕ್ಷಿ ವಿಚಾರಣೆ ವೇಳೆ ಆರೋಪಿಗಳು ಪ್ರಶ್ನೆ ಮಾಡುವಂತಿಲ್ಲ ಅಂತೆಲ್ಲ ಈಗಾಗಲೇ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ದರ್ಶನ್ ಪರ ವಕೀಲರನ್ನು. ಅದಾದ ನಂತರದಲ್ಲಿ ಈಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದೇವರಿಗೆ ಗೊತ್ತು ಅಷ್ಟೇ ಸಾಕು ಅಂತ ಸ್ಟೋರಿ ಹಾಕಿಕೊಂಡಿದ್ದಾರೆ. ಅದು ಕಾಮಾಖ್ಯ ದೇವಸ್ಥಾನದ ಸ್ಟೇಟಸ್ ಹಾಕಿ ದೇವರಿಗೆ ಗೊತ್ತು ಅಷ್ಟೇ ಸಾಕು ಅಂತ ಇನ್ಸ್ಟಾ ಸ್ಟೋರಿ ಹಾಕುವ ಮುಖೇನ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದಾರೆ. ಕ್ರಿಪ್ಟಿಕ್ ಪೋಸ್ಟ್ ಒಂದನ್ನು ಈಗ ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದಾರೆ. ಅನುಮಾನ ಮೂಡಿಸ್ತಾ ಇದೆ ವಿಜಯಲಕ್ಷ್ಮಿ ಅವರ ಇನ್ಸ್ಟಾ ಸ್ಟೋರಿ. ಈಗ ವಿಜಯಲಕ್ಷ್ಮಿ ಸ್ಟೋರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳಾಗ್ತಾ ಇದೆ. ಪೋಸ್ಟ್ ಹಿಂದಿನ ಅರ್ಥವೇನು ಅಂತ ನೆಟ್ಟಿಗರು ವಿಜಯಲಕ್ಷ್ಮಿ ಅವರಿಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಹೋಗ್ತಾ ಇದೆ. ಒಂದು ಕಡೆ
ಮನಸ್ಸಾಕ್ಷಿ ಆರೋಪ ಒಂದು ಕಡೆ ವ್ಯಕ್ತವಾಗ್ತಾ ಇತ್ತು. ಇದೆಲ್ಲದರ ಮಧ್ಯೆ ಈಗ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ.